ನಮಸ್ಕಾರ ನೋಡಿ, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ ಅಂತ ಹೇಳಿ, ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ದೆಹಲಿಗೆ ಹಾರ್ತಾರೆ. ಅಲ್ಲಿ 2-3 ದಿನ ಇದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ ಮಾತುಕತೆ ಮಾಡಿ ರಾಹುಲ್ ಗಾಂಧಿ ಅವರಿಗೆ ವೇಟ್ ಮಾಡಿ ರಾಜ್ಯಕ್ಕೆ ಮತ್ತೆ ವಾಪಸ್ ಆಗ್ತಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ. ಆಗಾದ್ರೂ ಕಾಂಗ್ರೆಸ್ ಹೈಕಮಾಂಡ್ನಿಂದ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಫ್ಲಕ್ಸ್ ಗಿಕ್ಸ್ ಎಲ್ಲ ಮಾಡಿಸೋದಕ್ಕೆ ಹೊರಟ್ರು. ಆದರೆ ಆ ಅಭಿಮಾನಿಗಳ ಆಸೆಗೂ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಣ್ಣೀರು ಎರಚಿದ್ರು. ಫ್ಲಕ್ಸು ಬ್ಯಾನರ್ ಎಲ್ಲ ಹಾಕ್ಸಂಗಿಲ್ಲ, ನಾನೇ ಕೇಸ್ ಹಾಕಿಸ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಬಟ್ ಆ ಮಾತಿನ ಅರ್ಥ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಮತ್ತೆ ತಣ್ಣೀರು ಎರಚೋದಕ್ಕೆ ಹೊರಟಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರು? ಪದೇ ಪದೇ ಅವರ ಆಸೆಯನ್ನ ನಿರಾಸೆ ಮಾಡ್ತಾನೆ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರದ್ದೇ ಆದಂತಹ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಪಂಚರಾಜ್ಯಗಳ ಫಲಿತಾಂಶ ಮುಗಿದ ಬಳಿಕ 4ನೇ ತಾರೀಕು ರಿಸಲ್ಟ್ ಬರುತ್ತೆ. 2ನೇ ಅಥವಾ 3ನೇ ವಾರದಲ್ಲಿ, ಮೇ 2 ಅಥವಾ 3ನೇ ವಾರದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಒಂದಷ್ಟು ವಿಚಾರಗಳನ್ನ ಹೈಕಮಾಂಡ್ ಅಂಗಳಕ್ಕೆ ಇಡಲಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ಬಹಳ ದೊಡ್ಡದಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಿಎಂ ಬದಲಾವಣೆಯ ವಿಚಾರ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನಾ ರೀತಿಯಲ್ಲಿ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ, ನಾನಾ ರೀತಿಯಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಇರುವಂತಹ 2 ವರ್ಷದ ಒಳಗಡೆನೆ ನಾನು ಸಿಎಂ ಆಗಬೇಕು, 2.5 ವರ್ಷದ ಅಂತ ಹೇಳಿದ್ರು. 2.5 ಹೋಗಿ 3 ವರ್ಷ ಆಯ್ತು. 3 ವರ್ಷ ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾ ಇಲ್ಲ. ಇನ್ನೇನು ಮಾಡೋದು? ಇನ್ನಿರೋದು 2 ವರ್ಷ. ಆ 2 ವರ್ಷದಲ್ಲಾದ್ರೂ ನಾನು ಸಿಎಂ ಆಗಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡೋ ರೀತಿಯಲ್ಲಿ ನಾವು ನೋಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಪ್ಲಾನ್ಗಳು ಅವ್ರಿಗೆ ಏನಾದರೂ ಉಲ್ಟಾ ಹೊಡಿತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಅದೊಂದು ಭಾಗ. ಈಗ ನಾವು ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿಯ ಪ್ರವಾಸ ನೋಡಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು, ಭೇಟಿ ಮಾಡೇ ಮಾಡ್ತಾರೆ. ಅಲ್ಲಿ ಬದಲಾವಣೆಯ ವಿಚಾರ, ಕುರ್ಚಿ ಬಿಟ್ಕೊಡುವಂತಹ ವಿಚಾರದ ಬಗ್ಗೆ ಚರ್ಚೆಯಾಗತ್ತೆ. ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಕಳೆದ 2013ರಲ್ಲಿ 5 ವರ್ಷವೂ ಕೂಡ ಪೂರೈಸಿ ಆಯಿತು. ಈಗ 2028ವರೆಗೂ ಕೂಡ ನಾನೇ ಮುಂದುವರಿತೀನಿ, ಅದಾದ್ಮೇಲೆ ನೋಡೋಣ, ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬಂದ ಮೇಲೆ ನಾವು ನೋಡೋಣ ಅನ್ನುವ ಹಂತದಲ್ಲಿದ್ದಾರೆ. ಆದರೆ ಡಿಕೆಶಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಂಪುಟ ವಿಸ್ತರಣೆಯ ವಿಚಾರ, ಸಂಪುಟ ಪುನರ್ರಚನೆಯ ವಿಚಾರ, ಈ ಸಂಪುಟ ಪುನರ್ರಚನೆಯ ವಿಚಾರವನ್ನ ಕೂಡ ಫೈನಲ್ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ನಂತರ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರಿಂದ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ರಾಜ್ಯಕ್ಕೆ ವಾಪಸ್ ಬರೋದು. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆ ಆಗೋದು ಬೇಡ, ಹೆಂಗೋ ನಾನು ಮುಖ್ಯಮಂತ್ರಿ ಆದಮೇಲೆ ಸಂಪುಟ ಪುನರ್ರಚನೆ ವಿಸ್ತರಣೆ ಎಲ್ಲ ಮಾಡಲೇಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅವರು ಆ ರೀತಿ ಅನ್ಕೊಂಡಿರೋದು. ಬಟ್ ಸಿದ್ದರಾಮಯ್ಯ ಅವರು ಇಲ್ಲ, ಈಗ ಸಂಪುಟ ಪುನರ್ರಚನೆ ಮಾಡಲೇಬೇಕು, ಯಾಕಂದ್ರೆ ಸಂಪುಟದಲ್ಲಿ ಪುನರ್ರಚನೆ ಆಗಬೇಕು, ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಒಂದಷ್ಟು ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು 2ರಿಂದ 3ರಿಂದ 4 ಸಲ MLA ಆಗಿದ್ದೀವಿ, ಆದರೆ ನಮಗೆ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಸಿಕ್ಕಿಲ್ಲ, ನಮ್ಮನ್ನು ಕೂಡ ಮಂತ್ರಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನರು ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ, ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ದೆಹಲಿಗೆ ಹೋಗಿ 3 ದಿನ ಕಾದು ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ 1.5 ಗಂಟೆಗಳ ಕಾಲ ಮಾತನಾಡ್ಕೊಂಡು ಬಂದ್ರು, ಏನೂ ಪ್ರಯೋಜನ ಆಗಲಿಲ್ವಾ? ಅಥವಾ ಏನಾದರೂ ಬೆಳವಣಿಗೆ ಆಗಿದೆಯಾ? ಅಥವಾ ಬಾಯ್ಬಿಟ್ಟು ಮಾತಾಡ್ತಾ ಇಲ್ವಾ? ಗೊತ್ತಿಲ್ಲ. ಒಟ್ಟಾರೆ ಡಿಕೆಶಿ ಒಂದು ರೀತಿಯಲ್ಲಿ ದಾಳ ಉರುಳಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಇನ್ನೊಂದು ರೀತಿಯ ದಾಳ ಉರುಳಿಸ್ತಾ ಇದ್ದಾರೆ. ಅವರು ಅವರದ್ದೇ ಆದಂತಹ ಗೇಮ್ಗಳನ್ನು ಆಡ್ತಾ ಇದ್ದಾರೆ. ಒಟ್ಟಾರೆ 2ನೇ ಅಥವಾ 3ನೇ ವಾರ, ಮೇ 2 ಅಥವಾ 3ನೇ ವಾರದಲ್ಲಿ
ಅಂದರೆ ರಿಸಲ್ಟ್ ಬಂದ ನಂತರ 4ನೇ ತಾರೀಕಿನ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಗ್ರೀನ್ ಸಿಗ್ನಲ್, ಅದೊಂದು ನೆಪ ಮಾತ್ರನ, ಇಲ್ಲಿ CM ಬದಲಾವಣೆಯ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಕುರ್ಚಿ ಫೈಟಲ್ಲಿ ಯಾರು ಗೆಲ್ತಾರೆ, ಸಿದ್ದರಾಮಯ್ಯ ಅವರ, DK ಶಿವಕುಮಾರ್ ಅವರ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.